ಉಡುಪಿಯಲ್ಲೂ ಕೂಡ ಇದೇ ಸಮಸ್ಯೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. 25 ದಿನದವರೆಗೆ ಸಿಂಗಲ್ ಸಿಲಿಂಡರ್ ಬುಕ್ಕಿಂಗ್ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ತರುವ ಲಾರಿ ಇನ್ನೂ ಬಂದೇ ಇಲ್ಲ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಇತ್ತು. ಮನೆ ಬಳಕೆಗೆ ಸಿಲಿಂಡರ್ 1.5 ತಿಂಗಳು ಸಮಸ್ಯೆ ಆಗಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಏಜೆನ್ಸಿ ರಾಘವೇಂದ್ರ ಆಚಾರ್ಯ ಅವರು ಮಾತನಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಲಭ್ಯತೆಯ ಬಗ್ಗೆ ಸಾಕಷ್ಟು ಹೋಟೆಲ್ ಮಾಲಕರಲ್ಲಿ ಆತಂಕ ಮೂಡ್ತಾ ಇದೆ. ನಿನ್ನೆವರೆಗೆ ಎಲ್ಲವೂ ಚೆನ್ನಾಗಿತ್ತು, ಆದರೆ ಕ್ರಮೇಣ ಅದರ ಸರಬರಾಜು ಕಡಿಮೆ ಆಗಬಹುದು ಅನ್ನುವಂಥ ಆತಂಕ ಗ್ಯಾಸ್ ಏಜೆನ್ಸಿಗಳ ಪರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಲಾಜಿ ಗ್ಯಾಸ್ ಏಜೆನ್ಸಿಯ ಪ್ರಮುಖರಂಥ ರಾಘವೇಂದ್ರ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೆಸೇಜ್ಗಳು ಬರ್ತವೆ ಏನಂದರೆ ಏನು ತೊಂದರೆ ಇಲ್ಲ ಅಂತೇಳಿ, ಆದರೆ ವಾಸ್ತವದಲ್ಲಿ ನಾವು ಹೋಟೆಲ್ಗೆ ಹೋಗಿ ನೋಡಿದಾಗ ಸರಬರಾಜಲ್ಲಿ ವ್ಯತ್ಯಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ನಿಮಗೂ ಬರ್ತಾ ಇರೋದು ಸರಬರಾಜು ಕಡಿಮೆ ಆಗಿದೆಯಾ ಹೇಗೆ ಅಂತ? ಇದು ನಮಸ್ಕಾರ. ಮೆಸೇಜ್ಗಳು ಬರ್ತಾ ಇರುವಂಥದ್ದು ನಿಜ. ಅದು ಮೆಸೇಜ್ಗಳು ಬರ್ತಾ ಇರುವಂಥದ್ದು ಅದು ಡೊಮೆಸ್ಟಿಕ್ಗೆ ಸಂಬಂಧಪಟ್ಟು ಮೆಸೇಜ್ಗಳು ಬರ್ತಾ ಇವೆ. ಅದು ಕಮರ್ಷಿಯಲ್ ಇದ್ದು ಅಂತ ಹೇಳಿ ಅದು ಅಲ್ಲ. ಅದು ಡೊಮೆಸ್ಟಿಕ್ಕಿಗೆ ಆಗುವಾಗ ಹೇಗೆ ಅಂತ ಹೇಳಿದರೆ 25 ದಿವಸದ ನಂತರ ಒಂದು ಬುಕ್ಕಿಂಗ್ ಮಾಡಿ ಇನ್ನೊಂದು ಬುಕ್ಕಿಂಗ್ ಆಗಿ, ಡಬಲ್ ಸಿಲಿಂಡರ್ ಇರೋವರೆಗೆ ಆಗಿದರೆ 35 ದಿನದ ನಂತರ ಬುಕ್ಕಿಂಗ್ ಆಗಿ ಮತ್ತೆ 1-2 ದಿವಸ 3 ದಿವಸದ ಒಳಗೆ ಗ್ಯಾಸ್ ಲಭ್ಯ ಆಗ್ತಾ ಇದೆ. ಇಷ್ಟರವರೆಗೆ ಡೊಮೆಸ್ಟಿಕ್ ಇದ್ದು ಏನೂ ಪ್ರಾಬ್ಲಮ್ಮು ಆಗಲಿಲ್ಲ ಆ ದೃಷ್ಟಿಯಲ್ಲಿ. ಕಮರ್ಷಿಯಲಿಗೆ ಆಗುವಾಗ ಮಧ್ಯದಲ್ಲಿ ಈಗ 1-2-3 ದಿವಸದಿಂದ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆದದ್ದು ಸತ್ಯ. ಅದು ಈಗ ನಮ್ಮದೇ ಲಾರಿ 2 ದಿವಸದ ಹಿಂದೆ ಹೋಗಿ ಅಲ್ಲಿ ನಿಂತದ್ದು, ಅಲ್ಲಿ ನಿತ್ತೆ ಬಿಟ್ಟಿದೆ ಕಮರ್ಷಿಯಲ್ ಸಿಲಿಂಡರ್ ತರುವಂಥದ್ದು. ಅದು ಬರಲಿಲ್ಲ ಅದು. ಹಾಗಾಗಿ ಕಮರ್ಷಿಯಲಿಗೆ ಈಗ ಒಂದು ಹೋಪ್ ಏನು ಅಂತ ಹೇಳಿದರೆ, ನಿನ್ನೆ ಮೋದಿಜಿಯವರು ಪೆಟ್ರೋಲಿಯಂ ಮಿನಿಸ್ಟ್ರು ಪುರಿ ಮತ್ತು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಜೈಶಂಕರ್ ಜಿ ಮತ್ತು ಆಯಿಲ್ ಕಂಪನಿದು ಹೈ ಲೆವೆಲ್ ಇವರೊಟ್ಟಿಗೆಲ್ಲ ಒಂದು ಕ್ರೂಷಿಯಲ್ ಮೀಟಿಂಗ್ ಮಾಡಿದ್ದಾರೆ. ಅದರ ಪ್ರಕಾರ ಏನಾಗಿದೆ ಅಂತ ಹೇಳಿದರೆ 70-80% ಅವರ ನಾರ್ಮಲ್ ರಿಕ್ವೈರ್ಮೆಂಟ್ ಏನಿದೆ ಕಮರ್ಷಿಯಲ್ನವರದ್ದು, ಅದನ್ನು ಇನ್ನು ಪೂರೈಸುವಂಥದ್ದು ಅಂತ ಹೇಳಿ ಆಗಿದೆ. ಅದು ಇನ್ನೂ ಇವತ್ತು ನಾಳೆಯಲ್ಲಿ ಇನ್ನು ಬರುವ ದಿವಸಗಳಲ್ಲಿ ಅದರ ಇಂಪ್ಲಿಮೆಂಟೇಷನು ಆಗಬಹುದು ಅಂತ ಹೇಳುವ ಆಶಾವಾದ ನಮಗೆ ಇದೆ. ಇದು ರಾಘವೇಂದ್ರ ಆಚಾರ್ಯ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.